ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಭಾರತೀಯ ವಾಯುಪಡೆಯಲ್ಲಿ ಏರ್ಮೆನ್ ಗ್ರೂಪ್ ವಾಯು ಹುದ್ದೆಗಳ ನೇಮಕಾತಿ ಆರಂಭವಾಗಿದೆ. ಅಂದರೆ ಇದು ಓಪನ್ ರೈಲ್ ಇದೆ, ಇಂಡಿಯನ್ ಏರ್ಫೋರ್ಸಲ್ಲಿ ಇರ್ತಕ್ಕಂಥ ಒಂದು ಓಪನ್ ರೈಲ್ ಆಗಿದೆ. ಈ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಬೇಕಾಗುತ್ತೆ, ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದಕ್ಕೆ ರ್ಯಾಲಿ ಎಲ್ಲಿದೆ, ಏನು ಮಾಹಿತಿ ಬಂದಿದೆ ಅಂತ ತಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ನೋಟಿಫಿಕೇಷನ್ ಬರ್ತವೆ. ಇವಾಗ ನೇರವಾಗಿ ವಿಷಯಕ್ಕೆ ಹೋಗೋಣ. ನೋಟಿಫಿಕೇಷನ್ ಮಾಹಿತಿ ತೆಗೆದುಕೊಂಡ್ರೆ, ಭಾರತೀಯ ವಾಯುಪಡೆ IAF ಏರ್ಮೆನ್ ಗ್ರೂಪ್ ವಾಯು ನೇಮಕಾತಿ 2025 ಕೊಟ್ಟಿದ್ದರಲ್ಲಿ IAF ಏರ್ಮೆನ್ ಗ್ರೂಪ್ ವಾಯು ನೇಮಕಾತಿ 2025, ಭಾರತೀಯ ವಾಯುಪಡೆಯ IAF ನೇಮಕಾತಿ 2025 ವೈದ್ಯಕೀಯ ಸಹಾಯಕ ವ್ಯಾಪಾರ ಅಡಿಯಲ್ಲಿ ಗ್ರೂಪ್ ವಾಯು ಹುದ್ದೆಗಳನ್ನು ತಾಂತ್ರಿಕವಲ್ಲದ ನಾನ್ ಟೆಕ್ನಿಕಲ್ ಹುದ್ದೆಗಳಾಗಿವೆ. ಏರ್ಮೆನ್ ಹುದ್ದೆಗೆ ನೇಮಕಾತಿಯನ್ನು ರ್ಯಾಲಿಯನ್ನು ಪ್ರಕಟಿಸಿದೆ. ಈ ನೇಮಕಾತಿ ಡ್ರೈವ್ ನಡೆಯಲಿದೆ ಜನವರಿ 29, 2025ರಿಂದ ಫೆಬ್ರವರಿ 6, 2025ವರೆಗೆ ಮಹಾರಾಜ ಕಾಲೇಜು ಮೈದಾನ, ಎರ್ನಾಕುಲಂ, ಕೊಚ್ಚಿ, ಕೇರಳ. ಅರ್ಹತಾ ಮಾನದಂಡಗಳನ್ನು ಪೂರೈಸುವ ಭಾರತೀಯ ಮತ್ತು ಗೂರ್ಖಾ ನೇಪಾಳಿ ನಾಗರಿಕರು ಈ ಹುದ್ದೆಗೆ ರ್ಯಾಲಿಗೆ ಹೋಗುವಂತ ಕೊಟ್ಟಿದ್ದಾರೆ. ಇದು ರ್ಯಾಲಿಯ ಮುಕ್ತವಾಗಿ ಓಪನ್ ರ್ಯಾಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಓಪನ್ ರ್ಯಾಲಿಯ ನೇಮಕಾತಿ ಆಗಿದ್ದು ಇಂಡಿಯನ್ ಏರ್ಫೋರ್ಸು. ಇಲ್ಲಿ ನೆಕ್ಸ್ಟ್ ಈ ರೀತಿ ಕೊಟ್ಟಿದ್ದಾರೆ, IAF ಏರ್ಮೆನ್ ಗ್ರೂಪ್ ನೇಮಕಾತಿ 2025 ಆಯ್ಕೆ ಪ್ರಕ್ರಿಯೆಗಳು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಬೆಳಗ್ಗೆ 6 ಗಂಟೆಯಿಂದ ನೇಮಕಾತಿ ಪರೀಕ್ಷೆ ನಡೆಯಲಿದ್ದು, ನಿಗದಿತ ದಿನಾಂಕದಂದು ಬೆಳಗ್ಗೆ 10 ಗಂಟೆಗೆ ಮೊದಲು ರ್ಯಾಲಿ ಸ್ಥಳದಲ್ಲಿ ವರದಿ ಮಾಡುವ ಅಭ್ಯರ್ಥಿಗಳಿಗೆ ಮಾತ್ರ ಹಾಜರಾಗಲು ಅವಕಾಶ ಇರುತ್ತದೆ. ಅಂದರೆ ಓಪನ್ ರ್ಯಾಲಿ ಇರೋದ್ರಿಂದ ತಾವು ನೇರವಾಗಿ ಬೆಳಗ್ಗೆ ಹೋಗಿ ಹೋಗಬೇಕಾಗುತ್ತೆ. ಇನ್ನು ಮೊದಲನೇದಾಗಿ ದೈಹಿಕ ಸಾಮರ್ಥ್ಯ ಕೊಟ್ಟಿದ್ದಾರೆ. PT ಇರುತ್ತೆ, ಪುಷಪ್ಗಳು, ಸಿಟಪ್ಗಳು ಮತ್ತು ಸ್ಕಾಟ್ಗಳ ಜೊತೆಗೆ 6 ನಿಮಿಷ 30 ಸೆಕೆಂಡ್ಗಳಲ್ಲಿ 1.6 ಕಿಲೋಮೀಟರ್ ಓಟ ಇರುತ್ತದೆ ಮೊದಲನೇದು. ಸೆಕೆಂಡ್ ಬಂದು ಲಿಖಿತ ಪರೀಕ್ಷೆ ಕೊಟ್ಟಿದ್ದಾರೆ. ಲಿಖಿತ ಪರೀಕ್ಷೆ ಅಂದರೆ ಶೈಕ್ಷಣಿಕ ಪಠ್ಯಕ್ರಮದ ಆಧಾರದ ಮೇಲೆ ಅಬ್ಜೆಕ್ಟಿವ್ ಮಾದರಿ ಪ್ರಶ್ನೆಗಳು ಇರ್ತವೆ, ಎಕ್ಸಾಮ್ ಇರ್ತವೆ. ನೆಕ್ಸ್ಟು ಹೊಂದಾಣಿಕೆ ಪರೀಕ್ಷೆ ಇರುತ್ತೆ. ಮಿಲಿಟರಿ ಪರಿಸರಕ್ಕೆ ಅಭ್ಯರ್ಥಿಗಳ ಹೊಂದಾಣಿಕೆಯನ್ನು ನಿರ್ಲಕ್ಷಿಸಲು ಕೊಟ್ಟಿದ್ದಾರೆ. ಆಮೇಲೆ ವೈದ್ಯಕೀಯ ಪರೀಕ್ಷೆ ಇರುತ್ತದೆ. ಅಭ್ಯರ್ಥಿಗಳು ವೈದ್ಯಕೀಯ ಮಾನದಂಡಗಳನ್ನು ಪೂರೈಸುವುದನ್ನು ಖಚಿತಪಡಿಸಿಕೊಳ್ಬೇಕಂತ ಕೊಟ್ಟಿದ್ದಾರೆ. ಈ ರೀತಿ ಇದು ಪ್ರೊಸೀಜರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ, ಏರ್ಫೋರ್ಸ್ ಏರ್ಮೆನ್ ಗ್ರೂಪ್ ನೇಮಕಾತಿಯ 2025 ಅರ್ಹತೆ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ಗಳ ಹೆಸರು ಕೊಟ್ಟಿದ್ದಾರೆ, ಶೈಕ್ಷಣಿಕ ಅರ್ಹತೆ ಮತ್ತು ವಯಸ್ಸು ಮಿತಿ ಕೊಟ್ಟಿದ್ದಾರೆ. ಪೋಸ್ಟ್ ಹೆಸರು ವೈದ್ಯಕೀಯ ಸಹಾಯಕ 10+2 ಅಭ್ಯರ್ಥಿಗಳು ಅಂತ ಕೊಟ್ಟಿದ್ದಾರೆ. ಅಂದರೆ 10+2 ಪಾಸ್ ಅಪ್ಲೈ ಮಾಡ್ಬೋದು. ಇನ್ನು ಶೈಕ್ಷಣಿಕ ಅರ್ಹತೆಯಲ್ಲಿ 10+2 ಮಧ್ಯಂತರ ಸಮಾನ ಅಂದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಮತ್ತು ಇಂಗ್ಲೀಷ್ನಲ್ಲಿ ಒಟ್ಟು 50 ಅಂಕಗಳೊಂದಿಗೆ ಮತ್ತು ಇಂಗ್ಲೀಷ್ನಲ್ಲಿ 50 ಅಂಕಗಳು, ಇಂಗ್ಲೀಷ್ನಲ್ಲಿ 50 ಅಗ್ರಿಗಳಾಗಿರುವಂತ ಕೊಟ್ಟಿದ್ದಾರೆ. ವಯಸ್ಸಿನ ಮಿತಿ ಬಂದ್ಬಿಟ್ಟು ಅವಿವಾಹಿತರು. ಇಲ್ಲಿ ಡೇಟ್ ಆಫ್ ಬರ್ತ್ ಏಜ್ ಕೊಟ್ಟಿದ್ದಾರೆ ನೋಡಿ, 3 ಜುಲೈ 2004ರಿಂದ 3 ಜುಲೈ 2008 ಒಳಗೆ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರ್ತಾರೆ. ಯಾವುದು ವೈದ್ಯಕೀಯ ಸಹಾಯಕ ಹುದ್ದೆಗಳು 10+2 ಆಗಿದೆ. ಆಮೇಲೆ ವೈದ್ಯಕೀಯ ಸಹಾಯಕ ಫಾರ್ಮಸಿ ಅಭ್ಯರ್ಥಿಗಳಿಗೆ 10+2 ಪಾಸ್ ಆಗಿರಬೇಕು. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಇಂಗ್ಲೀಷ್ನಲ್ಲಿ ಒಟ್ಟು 50 ಅಂಕಗಳೊಂದಿಗೆ ಮತ್ತು ಇಂಗ್ಲೀಷ್ನಲ್ಲಿ 50 ಅಂಕಗಳೊಂದಿಗೆ ಜೊತೆಗೆ 50 ಅಂಕಗಳಲ್ಲಿ ಫಾರ್ಮಸಿ ಡಿಪ್ಲೊಮಾ ಅಂದರೆ ಡಿಪ್ಲೊಮಾ BSc ಮತ್ತು ರಾಜ್ಯ ಫಾರ್ಮಸಿ ಕೌನ್ಸಿಲಲ್ಲಿ ಅಥವಾ PCIಯಿಂದ ಮಾನ್ಯ ನೋಂದಣಿ ಆಗಿರಬೇಕು. ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ವಯಸ್ಸಿನ ಮಿತಿ ಈ ಹುದ್ದೆಗಳಿಗೆ 3 ಜುಲೈ 2001ರಿಂದ 3 ಜುಲೈ 2006 ನಡುವೆ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ಪುರುಷರಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರ್ತಾರೆ. ಹಾಗೂ ಇದು ಅವಿವಾಹಿತ ಆಗಿದೆ. ಇನ್ನು ವಿವಾಹಿತ ಆದರೂ ಕೂಡ ಅಪ್ಲೈ ಮಾಡ್ಬೋದು. 3 ಜುಲೈ 2001ರಿಂದ 3 ಜುಲೈ 2004 ಒಳಗೆ ಆದರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಮ್ಯಾರೇಜ್ ಆದರೂ ಕೂಡ ಅಪ್ಲೈ ಮಾಡೋದು, ಅನ್ಮೇಲೆ ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಇಲ್ಲಿ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಭಾರತೀಯ ವಾಯುಪಡೆ IAF ಏರ್ಮೆನ್ ಗ್ರೂಪ್ ವಾಯು ನೇಮಕಾತಿಯ 2025 ಕೊಟ್ಟಿದ್ದಾರೆ. ಇಲ್ಲಿ IAF ಏರ್ಮೆನ್ ಗ್ರೂಪ್ ವಾಯು ನೇಮಕಾತಿ ಪೋಸ್ಟ್ಗಳ ವಿವರ. ಇಲ್ಲಿ ಯಾವ ಪೋಸ್ಟ್ ಬಗ್ಗೆ ಕೊಟ್ಟಿದ್ದಾರೆ ಅಂದರೆ, ಪೋಸ್ಟ್ಗಳ ಹೆಸರು ಕೊಟ್ಟಿದ್ದಾರೆ, ಖಾಲಿ ಹುದ್ದೆಗಳು ಎಷ್ಟು ಪೋಸ್ಟ್ ಅಂತ ಕೊಟ್ಟಿದ್ದಾರೆ, ಪೇ ಸ್ಕೇಲ್ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ಹೆಸರು ಬಂದ್ಬಿಟ್ಟು ಗ್ರೂಪ್ ವಾಯ್ ತಾಂತ್ರಿಕವಲ್ಲದ ನಾನ್ ಟೆಕ್ನಿಕಲ್ ಹುದ್ದೆಗಳಾಗಿವೆ. ವೈದ್ಯಕೀಯ ಸಹಾಯಕ ವ್ಯಾಪಾರದಲ್ಲಿ ಏರ್ಮೆನ್ ಪೋಸ್ಟ್ ಹೆಸರು. ಇನ್ನು ಪೋಸ್ಟ್ ಎಷ್ಟಿವೆ ಅಂದರೆ ಎಷ್ಟೇ ಹುದ್ದೆ ಅಂತ ಅವರು ಮೆನ್ಷನ್ ಮಾಡಿಲ್ಲ, ನಿರ್ದಿಷ್ಟಪಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ಇನ್ನು ಪೇ ಸ್ಕೇಲು ತರಬೇತಿ ಸಮಯದಲ್ಲಿ 14,600 ರೂಪಾಯಿ ಇರುತ್ತದೆ. ತರಬೇತಿ ನಂತರ 26,900 ರೂಪಾಯಿ ಪ್ರತಿ ತಿಂಗಳು ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ಮಿಲಿಟರಿ ಸೇವಾ ವೇತನ ಸೇರಿದಂತೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕ್ಲಿಯರ್ ಕೊಟ್ಟಲೆ ಎಷ್ಟು ಕೊಟ್ಟಿದ್ದಾರೆ ಅವರು. ಇನ್ನು ನೆಕ್ಸ್ಟ್ ನೋಡ್ಬೇಕಂದ್ರೆ, ಇನ್ನು ಭಾರತೀಯ ವಾಯುಪಡೆಯ ಏರ್ಮೆನ್ ಗ್ರೂಪ್ ವಾಯು ನೇಮಕಾತಿಯ ಪ್ರಮುಖ ದಿನಾಂಕಗಳು ಡೇಟ್ ಕೊಟ್ಟಿದ್ದಾರೆ. ರ್ಯಾಲಿ ಯಾವ್ಯಾವಿದೆ ಎಷ್ಟು ತಾರೀಕಿನಂದರೆ ಇವೆಂಟ್ ಕೊಟ್ಟಿದ್ದಾರೆ ಮತ್ತು ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ರ್ಯಾಲಿ ಆರಂಭ ದಿನಾಂಕ
ಜನವರಿ 29, 2025ಕ್ಕೆ ರ್ಯಾಲಿ ಆರಂಭವಾಗ್ತಿದೆ. ರ್ಯಾಲಿ ಮುಕ್ತಾಯ ದಿನಾಂಕ ಬಂದ್ಬಿಟ್ಟು ಫೆಬ್ರವರಿ 6, 2025ಕ್ಕೆ ರ್ಯಾಲಿ ಕ್ಲೋಸ್ ಆಗುತ್ತೆ. ವರದಿ ಮಾಡುವ ಸಮಯ ಅಂದರೆ ರಿಪೋರ್ಟಿಂಗ್ ಕೊಡೋ ಸಮಯ ಬೆಳಗ್ಗೆ 6 ಗಂಟೆಯಿಂದ ಅಲ್ಲಿ ರಿಪೋರ್ಟಿಂಗ್ ಕೊಡಬೇಕಾಗತ್ತೆ. ಆಮೇಲೆ ನೇಮಕಾತಿ ದಿನಾಂಕಗಳು ನಿರ್ದಿಷ್ಟ ರಾಜ್ಯಗಳಿಗೆ ಕೆಲವೊಂದು ಸ್ಟೇಟ್ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕದ್ದು ಹೈಲೈಟ್ ಮಾಡಿದ್ದಾರೆ. ಇಲ್ಲಿ ಇದು ಕರ್ನಾಟಕದಾಗಿದೆ. ಕರ್ನಾಟಕದ್ದು ಜನವರಿ 29, 2025 ಅಂದರೆ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯದ್ದು ಜನವರಿ 29ನೇ ತಾರೀಕಿಗೆ ಓಪನ್ ರ್ಯಾಲಿ ಇರ್ತದೆ. ಜನವರಿ 29ಕ್ಕೆ ಓಪನ್ ರ್ಯಾಲಿ ಇರ್ತದೆ. ಆಮೇಲೆ ಫೆಬ್ರವರಿ 1, 2025ಕ್ಕೂ ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳ, ಪುದುಚೇರಿ, ಲಕ್ಷದ್ವೀಪದ್ದು ರ್ಯಾಲಿ ಇರ್ತದೆ. ಆಮೇಲೆ ಫೆಬ್ರವರಿ 4, 2025ರಂದು ಡಿಪ್ಲೊಮಾ BSc ಫಾರ್ಮಸಿಗಳಿಗೆ ರ್ಯಾಲಿ ಇರ್ತದೆ. ಕರ್ನಾಟಕದ ಬಂದುಬಿಟ್ಟು ಜನವರಿ 29ನೇ ತಾರೀಕು ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ಸ್ಟೇಟದ್ದು ರ್ಯಾಲಿ ಇರ್ತವೆ. ಬೆಳಗ್ಗೆ 6 ಗಂಟೆಗೆ ಹೋಗಿ ನೀವು ರಿಪೋರ್ಟ್ ಮಾಡಬೇಕಾಗತ್ತೆ. ಅಷ್ಟರೊಳಗೆ 29/6 ಕೊಟ್ಟಿದ್ದಾರೆ. ಫೆಬ್ರವರಿ 6 ಇರ್ತದೆ. 29 ತಾರೀಕು ಹೋಗಿ ತಾವು ರ್ಯಾಲಿಗೆ ಅಟೆಂಡ್ ಆಗ್ಬೋದು. ಇನ್ನು ಇಲ್ಲಿ ಕೆಲವೊಂದು ಕ್ವಶನ್ ಆನ್ಸರ್ ಕೊಟ್ಟಿದ್ದಾರೆ. ಯಾವ ರೀತಿ ಅಂದರೆ IAF ಏರ್ಮ್ಯಾನ್ ಗ್ರೂಪ್ ವಾಯು ನೇಮಕಾತಿ 2025ಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಲ್ಲಿ 29 ಜನವರಿ 2025 ಕೊಟ್ಟಿದ್ದಾರೆ. ಲಾಸ್ಟ್ ಡೇಟು. ಆ ರೀತಿ ಅಷ್ಟು ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ನೇರವಾಗಿ ಹೋಗ್ಬೋದು. ಇನ್ನು IAF ಏರ್ಮ್ಯಾನ್ ಗ್ರೂಪ್ ವಾಯು ನೇಮಕಾತಿಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತದೆ ಅಂದರೆ ಆಯ್ಕೆ ಪ್ರಕ್ರಿಯೆಗಳನ್ನು ಕೂಡ ಮೊದಲನೇದಾಗಿ ದೈಹಿಕ ಸಾಮರ್ಥ್ಯ ಇರುತ್ತೆ, PET ಇರುತ್ತೆ, ಲಿಖಿತ ಪರೀಕ್ಷೆ ಮತ್ತು ಹೊಂದಿಕೊಳ್ಳುವಿಕೆ ಪರೀಕ್ಷೆ 2 ಅಂತ ಕೊಟ್ಟಿದ್ದಾರೆ. ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತಾರೆ. ಇನ್ನು ವೈದ್ಯಕೀಯ ಸಹಾಯಕ ವ್ಯಾಪಾರಕ್ಕೆ ವೇತನ ಶ್ರೇಣಿ ಎಷ್ಟು ಅಂದರೆ ಇಲ್ಲಿ 14,600 ಮತ್ತು 29,600 ರೂಪಾಯಿ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. IAF ಏರ್ಮ್ಯಾನ್ ಗ್ರೂಪ್ ವಾಯು ನೇಮಕಾತಿ 2025ಕ್ಕೆ ಅರ್ಹತೆ ಅವಶ್ಯಕತೆಗಳು ಯಾವುವು? ನಿರ್ದಿಷ್ಟ ವಿಷಯದೊಂದಿಗೆ 10+2 ಪಾಸ್ ಆಗಿರಬೇಕು. ಜೊತೆಗೆ ಡಿಪ್ಲೊಮಾ BSc ಆದರೂ ಕೂಡ ವಿವಾಹಿತ ಮತ್ತು ಅವಿವಾಹಿತ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಮಹಿಳೆಯರು ಮಾತ್ರ, ಪುರುಷರಿಗೆ ಮಾತ್ರ ಇರತಕ್ಕಂಥ ನೇಮಕಾತಿ ಆಗಿದೆ. ಇನ್ನು IAF ಏರ್ಮ್ಯಾನ್ ಗ್ರೂಪ್ ವಾಯು ನೇಮಕಾತಿಯ 2025ಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ ತಾವು ನೇರವಾಗಿ ರ್ಯಾಲಿ ಪ್ರಾರಂಭ ಮೊದಲು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ನೇರವಾಗಿ ಇಲ್ಲಿ ರ್ಯಾಲಿಗೆ ಹೋಗ್ಬೇಕಂತ ಕೊಟ್ಟಿದ್ದಾರೆ. ಇನ್ನು ಆಫೀಸ್ ಕಡೆ ಬಂದಂಥ PDF ಬಂದಿದೆ, ಅದನ್ನೇ ತೋರಿಸ್ತೀನಿ ನೋಡಿ. ಈ ಇಂಡಿಯನ್ ಏರ್ಫೋರ್ಸ್ನ ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಇದನ್ನು ಕೂಡ ಚೆಕ್ ಮಾಡ್ಕೋಬೋದು. ಇಲ್ಲಿ PDF ಕೊಟ್ಟಿದ್ದಾರೆ ಅವರು. ಈ PDF ತಾವು ಒಂದ್ಸರಿ ಹುಡ್ಕೋಬೋದು. ಈ PDF ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ತಾವೇ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ನೇರವಾಗಿ ಅಲ್ಲಿಗೆ ಹೋಗ್ಬೋದು. ಇದು ಸುಮಾರು 2 ಪೇಜ್ PDF ಇದೆ. ಇದರಲ್ಲಿ ಕೂಡ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅದೇ ಮಾಹಿತಿ ಹೇಳಿದ್ದೀನಿ. ಇದನ್ನು ಕೂಡ ಶೇರ್ ಮಾಡಿದ್ದೀನಿ. ತಾನು ನೋಡ್ಕೊಂಡು ಅದರಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ಅದು ಇಂಡಿಯನ್ ಏರ್ಫೋರ್ಸ್ದ ಗ್ರೂಪ್ ವಾಯು ನೇಮಕಾತಿಯ ನಾನ್ ಟೆಕ್ನಿಕಲ್ ಹುದ್ದೆಗಳ ನೇಮಕಾತಿ ಆಗಿತ್ತು. ಈ ಉದ್ಯೋಗ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದೀನಿ. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಗೊತ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕನ್ನಡ.